ಜನಗಣತಿ ನಿನ್ನೆ ದಿನ ನಮ್ಮ ತಾಲೂಕಾ ಆಡಳಿತದ ವತಿಯಿಂದ ಮಾನ್ಯ ಎಸ್.ಸಿ. ಮೇಡಮ್ ಅವರ ನೇತೃತ್ವದಲ್ಲಿ ನಮ್ಮ ನಗರಸಭೆಯ ಆಯುಕ್ತರು ಹಾಗೂ ನಮ್ಮೆಲ್ಲ ಕಚೇರಿಯ ಸಿಬ್ಬಂದಿಗಳು ಮತ್ತು ವಿವಿಧ ಸಂಘಟನೆಗಳ ಜೊತೆಗೂಡಿ ನಾವು ನಿನ್ನೆ ದಿನ ಈ ಸ್ವಯಂ ಗಣತಿ ಇರ್ತಕ್ಕಂಥ ಅಂಶದ ಕುರಿತು ನಿನ್ನೆ ಒಂದು ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದು, ನಿನ್ನೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನೌಕರರಾಗಿರ್ಬೋದು, ಪತ್ರಿಕಾ ಬಳಗದವರಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಎಲ್ಲರೂ ಕೂಡ ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಈ ಸ್ವಯಂ ಗಣತಿ ಅಂದರೆ ಏನಂತಂದರೆ, ಈಗ ನಮ್ಮ 1ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ಏಪ್ರಿಲ್ ಈ ದಿನಾಂಕಗಳಲ್ಲಿ ನಾವು ಸ್ವಯಂ ಗಣತಿಯನ್ನು ನಾವು ಮಾಡಿಕೊಳ್ಳಬಹುದಾಗಿದೆ. ಅಂತಂದ್ರೆ ನಾವು ಒಂದು ಲಿಂಕನ್ನು ನೀಡಲಾಗಿದೆ. ಆ ಲಿಂಕ್ ಮೂಲಕ ತಾವು ತಮ್ಮ ಮನೆಯ ಗಣತಿಯನ್ನು ತಾವೇ ಮಾಡಿಕೊಳ್ಳಬಹುದಾಗಿದೆ. ಅದು ಪೂರ್ಣಗೊಂಡ ನಂತರ ಒಂದು ವಿಶೇಷ ID ಬರ್ತದೆ. ಆ IDಯನ್ನು ನಮೂದು ಮಾಡಿಕೊಂಡು ಅವರು ಇಟ್ಕೊಳ್ಬೇಕು. 15ನೇ ನಂತರ ಅಂದರೆ 16ನೇ ತಾರೀಕಿನಿಂದ ಏನು ತಮ್ಮ ಮನೆಗಳಿಗೆ ಗಣತಿದಾರರು ಭೇಟಿ ಕೊಡ್ತಾರೋ ಆ ಸಂದರ್ಭದಲ್ಲಿ ಆ ನಂಬರನ್ನು ಅವರಿಗೆ ನೀಡಿದ್ದಲ್ಲಿ ತಮ್ಮ ಗಣತಿ ಕಾರ್ಯ ಪೂರ್ಣಗೊಳ್ತೈತಿ. ಮುಖ್ಯವಾಗಿ ನಾವು ಯಾಕೆ ಸ್ವಯಂ ಗಣತಿಯನ್ನು ನಾವು ಪ್ರೇರೇಪಿಸ್ತಾ ಇದ್ದೀವಿ ಅಂತಂದ್ರೆ, ಒಬ್ಬ ಗಣತಿದಾರ ಮನೆಗೆ ಬಂದು ಸುಮಾರು 33 ಪ್ರಶ್ನೆಗಳನ್ನು ಅವರು ಕೇಳ್ತಾರೆ. ಅವು ಸಾಮಾನ್ಯ ಪ್ರಶ್ನೆಗಳಿದ್ದಾವೆ, ಆದರೆ ಅದನ್ನು ಕೇಳಿ ತಾವು ಹೇಳೋದರಲ್ಲಿ ತಮ್ಮ ಸಮಯ ಕೂಡ ವ್ಯರ್ಥ ಆಕೈತಿ ಅಂತಕ್ಕಂಥ ಉದ್ದೇಶದಿಂದ ತಾವೇ ತಮ್ಮ ಮನೆಯಲ್ಲಿರ್ತಕ್ಕಂಥ ಸ್ಮಾರ್ಟ್ಫೋನ್ಗಳ ಮೂಲಕ ಅದನ್ನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಮತ್ತು ಅದು ಬಹಳಷ್ಟು ಸರಳ ಆಗಿರ್ತಕ್ಕಂಥ ವಿಧಾನ ಆಗಿದೆ. ಆ ನಿಟ್ಟಿನಲ್ಲಿ ತಾವು ಅದನ್ನು ಪೂರ್ಣಗೊಳಿಸಿಕೊಳ್ಳುವ ಮೂಲಕ ತಮ್ಮ ಗಣತಿ ಕಾರ್ಯಕ್ಕೆ ಗಣತಿದಾರರನ್ನು ಅದರ ಜೊತೆಗೆ ತಾವು ತಮ್ಮದೇ ಆದಂತಹ ಒಂದು ಪ್ರಕ್ರಿಯೆಯನ್ನು ಮುಗಿಸ್ಕೊಳ್ಬೇಕು ಅಂತ ಹೇಳಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಿನ್ನೆ ದಿನ ನಾವು ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ವಿ. ಇದರಲ್ಲಿ ಹೆಚ್ಚಿನ ಪ್ರತಿಕ್ರಿಯೆ ಬಂದು ನಮ್ಮ ನಗರ ವ್ಯಾಪ್ತಿಯ ಮಾರುಕಟ್ಟೆ ಆಗಿರ್ಬೋದು, ವಿವಿಧ ವೃತ್ತಗಳಲ್ಲಿ ನಾವು ಸಂಚರಿಸುವ ಮೂಲಕ ಈ ಜನಗಣತಿಯ ಕುರಿತು ವ್ಯಾಪಕ ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಅದು ನಿನ್ನೆ ಯಶಸ್ವಿಯಾಗಿದೆ ಅಂತ ನಮ್ಮ ಮೂಲಕ ತಿಳಿಸಲಿಕ್ಕೆ ಇಷ್ಟ. ಅದು ಆ್ಯಪ್ ಹೆಸರು ಏನು ಸರ್? census.gov.in ಅಂತ ಹೇಳಿ ಒಂದು ಇದೆ. ಅದನ್ನು ಲಿಂಕ್ಗಳನ್ನು ಕೂಡ ತಮ್ಮ ವಾಟ್ಸಪ್ಗಳ ಮೂಲಕ ಎಲ್ಲ ಬರ್ತಾ ಇದೆ. ಅದರ ಮೂಲಕ ಸಾಕಷ್ಟು ವಿಡಿಯೋಗಳು ಕೂಡ ಬರ್ತಾ ಇದ್ದಾವೆ. ಅವುಗಳನ್ನು ನೋಡಿಕೊಂಡು ನಾವು ಅದನ್ನು ಪೂರ್ಣಗೊಳಿಸ್ಕೊಳ್ಬೋದು.